ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮನೆಗೆ ಜೀತನ್ ಬಂದಿದ್ದಾನೆ. ಸೊ ಇವತ್ತು ಮಾಡ್ತಾ ಇರೋ ರೆಸಿಪಿ ಎಲ್ಲ ಜೀತಂದ್ ಫೇವ್ರೆಟ್ ರೆಸಿಪಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾರೆ, ನಮ್ಮ ವಿಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನಿಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಪಾಸ್ತಾ ತಗೊಂಡಿದ್ದೀನಿ. ಇದು ಸೇಮಿಯಾ ಅಲ್ಲ, ಪಾಸ್ತಾ ಇದು. ನೋಡಿ, ಅರ್ಧ ಪ್ಯಾಕೆಟ್ ತಗೊಂಡಿದ್ದೀನಿ. ಈಗ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಹೀಗೇ ಬೇಯಿಸ್ಕೊಳ್ಬೇಕು, ಮುರಿಬಾರ್ದು. ಹಾಗೆ ನೋಡಿ, ಹೀಗೆ ಸ್ವಲ್ಪ ಬೇಯ್ತಾ ಬೆಂಡ್ ಮಾಡಿದ್ರೆ ಅದಷ್ಟಕ್ಕದೇ ಒಳಗಡೆ ಹೋಗುತ್ತೆ. ನೋಡಿ, ಇದನ್ನು ಬೇಯಿಸ್ಲಿಕ್ಕೆ ಮಿನಿಮಮ್ ಒಂದು 8 ನಿಮಿಷ ಸಾಕು. ಈಗ ನೋಡಿ, ಬೆಂದ ಮೇಲೆ ನೀರನ್ನು ತೆಗೆದುಬಿಟ್ಟು ಮತ್ತೆ ನಾರ್ಮಲ್ ವಾಟ್ರಲ್ಲಿ ಹಾಕಿಬಿಟ್ಟು ಇದನ್ನು ಆರಿಸಿ ಇಡಬೇಕಾಗುತ್ತೆ. ಆಯಿತಾ? ಬಿಸಿ ಬಿಸಿ ಯಾವತ್ತೂ ಯೂಸ್ ಮಾಡಬಾರ್ದು. ಈಗ ಒಂದು ಪ್ಯಾನಿಗೆ 2 ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಹಾಗೆ ಒಂದು ದೊಡ್ಡದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ. ಒಂದು 10 ರಿಂದ 15 ಸೆಕೆಂಡಿಗೆ ಫ್ರೈ ಆದರೆ ಸಾಕು. ಈಗ ವೆಜಿಟೇಬಲ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್ ಮತ್ತು ಅರ್ಧ ಕ್ಯಾರೆಟನ್ನು ನೋಡಿ ಹೀಗೆ ಉದ್ದುದ್ದ ಕಟ್ ಮಾಡಿದ್ದೀನಿ. ಅದನ್ನು ಸಹ ಒಂದು ನಿಮಿಷಕ್ಕೆ ಫ್ರೈ ಮಾಡಿದ್ರೆ ಸಾಕು. ಇದು ಸಹ ಬೇಯಬಾರ್ದು, ತುಂಬ ಫ್ರೈ ಆಗಬಾರ್ದು. 1 ನಿಮಿಷಕ್ಕೆ ಫ್ರೈ ಮಾಡಿದ್ರೆ ಸಾಕು. ಈಗ ನಾನಿಲ್ಲಿ ನೋಡಿ ಚಿಕನ್ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ. ಹಾಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್, ಇವಿಷ್ಟನ್ನು ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ನೋಡಿ 2 ಸ್ಪೂನಷ್ಟು ಪಿಜ್ಜಾ ಪಾಸ್ತಾ ಸಾಸ್. ಓಕೆ. ಸೊ ಪಿಜ್ಜಾ ಪಾಸ್ತಾ ಸಾಸ್ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಹ ಸಿಗುತ್ತೆ. ಸೊ ಸಾಸ್ ಹಾಕಿದ ಮೇಲೆ ನಾನಿಲ್ಲಿ ಚಿಕನ್ ಬೇಯಿಸಿಟ್ಟಿರುವಂಥ ನೀರು, ಓಕೆ, ಅದನ್ನು ಸಹ ನಾನಿಲ್ಲಿ 1 ಕಪ್ಪನ್ನು ಸೇರಿಸಿದ್ದೀನಿ. ಸೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷಕ್ಕೆ ಚೆನ್ನಾಗಿ ಬೇಯಬೇಕು. ಆಯಿತಾ? ಈಗ ನಾನಿಲ್ಲಿ ಆರಿಗ್ಯಾನೋ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ, ಅದನ್ನು ಸಹ ಸೇರಿಸಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ನಾನಿದು ಜೀತನ್ಗೋಸ್ಕರ ಮಾಡ್ತಿರೋದು. ಅವನು ಜಾಸ್ತಿ ಖಾರ ತಿನ್ನೋದಿಲ್ಲ ಅಂತ. ಸೊ ಇನ್ ಕೇಸ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 1 ಸ್ಪೂನಷ್ಟು ಹಾಕ್ಬೋದು, ಏನು ತೊಂದರೆ ಇಲ್ಲ. 1 ಸ್ಪೂನ್ ಅಂದರೆ ಅದು ಸಣ್ಣ ಸ್ಪೂನಲ್ಲಿ, ಈಗ ನಾನು ಹಾಕಿದ್ನಲ್ಲ ಅದೇ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ರು ಏನು ಜಾಸ್ತಿ ಖಾರ ಆಗೋದಿಲ್ಲ. ಈಗ ನೋಡಿ, ಆರಿಸಿಟ್ಟಿರೋಂಥ ಪಾಸ್ತಾನ ನಾನು ಸೇರಿಸ್ತಾ ಇದ್ದೀನಿ. ಇದು ನೂಡಲ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ, ಸೇಮಿಯಾನು ಅಲ್ಲ, ಇದು ಪಾಸ್ತಾ ಅಂತ. ಅದಕ್ಕಂತಲೇ ಸಪ್ರೇಟಾಗಿ ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ಮತ್ತು ಸೂಪರ್ ಮಾರ್ಕೆಟಲ್ಲೆಲ್ಲ ಇದು ಅವೈಲೇಬಲ್ ಇದೆ. ಪಾಸ್ತಾ ಹಾಕಿದ ಮೇಲೆ ಮೆಲ್ಲಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಸಿಪಿ ಮಾಡೋದು ತುಂಬಾ ಸುಲಭ, ತುಂಬ ಬೇಗನೆ ಮಾಡ್ಬೋದು. ಮಕ್ಕಳು ನೋಡಿ, ಈಗ ರಜೆಯಲ್ಲಿರ್ತಾರೆ ಮಕ್ಕಳು, 2 ತಿಂಗಳು ಮನೇಲಿ ಇರ್ತಾರೆ. ಅವ್ರಿಗೇನೋ ತಿನ್ನಬೇಕು ಅಂತ ಅನಿಸುತ್ತೆ, ಇಲ್ಲ ಹೊರಗಡೆ ಹೋಗಬೇಕು, ಹೊರಗಡೆ ಹೋಟ್ಲಿಗೆ ಹೋಗಬೇಕು ಅಂತೆಲ್ಲ ತುಂಬ ಆಸೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಎಷ್ಟು ಆರೋಗ್ಯವಾಗಿರುತ್ತೆ ಹೇಳಿ. ನೋಡಿ, ಯಾವುದೇ ಕಲರ್ಸ್ ಹಾಕಿಲ್ಲ ನಾನಿಲ್ಲಿ, ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ, ಏನಿಲ್ಲ. ನೋಡಿ, ಸಿಂಪಲ್ಲಾಗಿ, ಬಟ್ ಟೇಸ್ಟ್ ಮಾತ್ರ ರೆಸ್ಟೋರೆಂಟಲ್ಲಿ ನಾವು ತಿಂತೀವಲ್ಲ ಅದೇ ಟೇಸ್ಟೇ ಇರುತ್ತೆ. ಆದ್ದರಿಂದ ಹೀಗೆ ಮನೇಲಿ ನೀವು ಸುಲಭವಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೇನೆ. ಈಗ ನೋಡಿ, ಸೂಪರ್ ಆಗಿ
ಹೆಲ್ದಿ ಪಾಸ್ತಾ ರೆಸಿಪಿ ಮನೆಯಲ್ಲೇ ಸೂಪರ್ ಆಗಿ ರೆಡಿಯಾಗಿದೆ. ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ. ಹಾಗೆಯೇ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ. Super. You need to try this at home, guys, friends. Thank you. Let's share. So what do you want to tell about today's food, Jitan? This food is always best. Like a two Italian pasta. Italian pasta? You liked it? Yeah, it's got spaghetti. Spaghetti? And then you know that in Italy, and this very long stick turns soft and good. Enjoy.